ವೀಕ್ಷಕರ ದಿನಾಂಕ 6-8-2025 ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಳಕು ಹೋಬಳಿ ಬೇಡ್ರಡ್ಡಳ್ಳಿ ಗ್ರಾಮದ ಸಸಿಮರದ ಹತ್ತಿರ ಇರುವ ಟಾಟಾ ಆಫ್ ಪವರ್ ಕಂಪನಿ ಮಾಲೀಕರ ವಿರುದ್ಧ ದಲಿತ ಸಮುದಾಯದ ಅತಿ ಸಣ್ಣ ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ನೇತೃತ್ವದಲ್ಲಿ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಟಾಟಾ ಆಫ್ ಪವರ್ ಕಂಪನಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ದಲಿತ ಸಮುದಾಯದ ಅತಿ ಸಣ್ಣ ರೈತ ಕುಟುಂಬಗಳಿಂದ ಅತ್ಯಂತ ಕಡಿಮೆ ಬೆಲೆಗೆ 1 ಎಕರೆಗೆ ಕೇವಲ 3 ರಿಂದ 4 ಲಕ್ಷ ರೂಪಾಯಿಗಳಿಗೆ ಭೂಮಿಯನ್ನು ಖರೀದಿಸಿ ಬಡ ರೈತರನ್ನು ವಂಚಿಸಿದ್ದಾರೆ. ಟಾಟಾ ಆಫ್ ಪವರ್ ಕಂಪನಿಯ ಮಾಲೀಕರು ಬಡ ರೈತರಿಂದ ಕಡಿಮೆ ಬೆಲೆಗೆ ಭೂಮಿ ಖರೀದಿಸಿ ಕಬಳಿಸಿ ದಲಿತ ಬಡ ರೈತರನ್ನು ಒಕ್ಕಲೆಬ್ಬಿಸಿ ಅಮಾಯಕ ದಲಿತರನ್ನು ವಂಚಿಸಿರುತ್ತಾರೆ ಎಂದು ಮಹಿಳೆಯರು ಆಗ್ರಹಿಸಿದರು. ಭೂಮಿ ಖರೀದಿ ವಿಚಾರದಲ್ಲಿ ತಾರತಮ್ಯ ಮಾಡಿ ವಂಚಿಸಿದ ಟಾಟಾ ಆಫ್ ಪವರ್ ಕಂಪನಿ ಮಾಲೀಕರ ವಿರುದ್ಧ ನೂರಾರು ರೈತರು 2 ಸಂಘಟನೆಗಳು ಸೇರಿ ಬೃಹತ್ ಮಟ್ಟದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು. ಟಾಟಾ ಆಫ್ ಪವರ್ ಕಂಪನಿ ಮಾಲೀಕರು ದಲಿತ ಸಮುದಾಯದವರ ಸರ್ವೆ ನಂಬರ್ 77ರಲ್ಲಿ 34 ಎಕರೆ ಜಮೀನನ್ನು 10 ಕುಟುಂಬಗಳಿಂದ ಕಡಿಮೆ ದರದಲ್ಲಿ ಭೂಮಿ ಖರೀದಿಸಿ ವಂಚಿಸಿದ್ದು ಅತ್ಯಂತ ಖಂಡನೀಯ ಎಂದು ರೈತರು ಆರೋಪಿಸಿದರು. ರೈತರ ಬೇಡಿಕೆಗಳಲ್ಲಿ ಒಂದಾದ ಭೂಮಿಯನ್ನು ಖರೀದಿಸಿದ ಕುಟುಂಬಗಳಿಗೆ ಪ್ರಸ್ತುತ ನಿಖರ ಬೆಲೆ ನೀಡಬೇಕು ಮತ್ತು ಭೂಮಿ ಕಳೆದುಕೊಂಡ ರೈತರಿಗೆ ಕಂಪನಿಯಲ್ಲಿ ಒಂದು ಉದ್ಯೋಗ ನೀಡಬೇಕೆಂದು ಮಹಿಳೆಯರು ಮತ್ತು ರೈತರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ಅಧ್ಯಕ್ಷರಾದ ಭೀಮನಕೆರೆ ಶಿವಮೂರ್ತಿ, ಸಂಘಟನೆ ಮುಖಂಡರಾದ ಎನ್ ಪ್ರಕಾಶ್, ಬಹುಜನ ಸಮಾಜ ಚಳವಳಿಯ ರಾಜಣ್ಣ ಹಾಗೂ ವಕೀಲರಾದ ಪರಮೇಶ್, ಪಾಟಲಿಂಗಪ್ಪ, ಸತೀಶ್, ಅರುಣ, ಮೈಲಾರಿ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಣ್ಣ, ಬಿಟಿ ಮಂಜುಳಾ, ನಾಗರಾಜ್, ಚಿಕ್ಕಮನಹಳ್ಳಿ ರಾಜಣ್ಣ, ಹಟ್ಟೆನವರ ರವಿ, ಬಸವರಾಜ್, ಲಕ್ಷ್ಮೀದೇವಿ, ರಶ್ಮಿತಾ, ಸೋಮಶೇಖರ್, ಶಾಂತಮ್ಮ, ಅರುಣ, ಅಭಿ, ಯಶವಂತ, ಮಾರುತಿ, ನಿಂಗಮ್ಮ, ನೇತ್ರಮ್ಮ ಮತ್ತು ಉಪನ್ಯಾಸಕರಾದ ಶಂಕರಪ್ಪ ವನ್ನೂರ್, ಇಂದ್ರಮ್ಮ, ನಿವೃತ್ತಿ ಶಿಕ್ಷಕರಾದ ರುದ್ರಮುನಿ ರಾಂಪುರ, ಅನಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಿಮ್ಗೆ ಎಲ್ಲಾರ್ಗು ಕೆಲಸ ಕೊಡ್ತೀವಿ ಅಂತಾನೆ ಹೇಳಿದ್ರು ಮುಂಚೆ. ಬಟ್ ಈಗ ಅದೇನಾಗೈತೆ ಗೊತ್ತಿಲ್ಲ. ಒಳಗೊಳಗೆ ಏನ್ ನಡೆಸ್ತಿದಾರೆ ಅಂತ ನಮಗ್ ಗೊತ್ತಾಗ್ತಿಲ್ಲ. ಬಟ್ ಈಗ ಕೆಲಸ ಕೊಡ್ತಾ ಇಲ್ಲ. ಕಂಪನಿ ಹೆಸರು ಏನಮ್ಮ? ಟಾಟಾ ಪವರ್. ಇಲ್ಲಿರೋಂಥ ಸೋಲಾರ್ ಟಾಟಾ ಪವರ್. ತಮ್ಮ ಹೆಸರು? ಅನಿತಾ ಅಂತ. ಅನಿತಾ, ನೀವು ಇಲ್ಲೇ ಸ್ಥಳೀಯ ಜಮೀನ್ದ ವಾರಸ್ದಾರ? ಹೌದೌದು, ನಾವು ಸ್ಥಳೀಯ ಜಮೀನು ವಾರಸ್ದಾರ್ರೆ. ರುದ್ರಯ್ಯ ಅಂತೇಳಿ ನಾವು ಇಲ್ಲೇ ಟಾಟಾ ಪವರ್ ಅಪ್ ಇದಕ್ಕೆ ನಮ್ಮ ಎಲ್ಲ ಕುಟುಂಬಗಳಿಂದ ಒಂದು 34 ಎಕರೆಯನ್ನು ಕೊಟ್ಟಿದ್ದಾರೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಅಣ್ಣ ತಮ್ಮಗಳಿಗೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ. ಇವರು ಕೊಡೋಂಥ ಸಂದರ್ಭದಲ್ಲಿ ಅವ್ರಿಗೇನು ಆಮಿಷಗಳನ್ನು ಹುಟ್ಟಿಸಿ ಈ ವಿದ್ಯಾವಂತರು ಅವ್ರನ್ನೆಲ್ಲ ಕೈಬಿಟ್ಟು ಅವಿದ್ಯಾವಂತರನ್ನೇ ಅವರು ತಾಲೂಕು ಆಫೀಸಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಫಾರಮ್ಗಳೆಲ್ಲ ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದು ಹೆಂಗೆ ಅಂತ ಹೇಳಿದ್ರೆ, ತೀರಾ ಅಗ್ಗದ ಬೆಲೆಗೆ, ತೀರಾ ಕೆಳಮಟ್ಟದ ಬೆಲೆಗೆ ಜಮೀನುಗಳು ತಗೊಂಡು ತಗೊಳ್ಳೋವಾಗ ಅಂತ ಅವ್ರು ಏನಂತ ಹೇಳಿದ್ರು, ಏಜೆನ್ಸಿ ಅವರು ಅಂತ ಹೇಳಿದ್ರೆ, ಪ್ರತಿ ಕುಟುಂಬದಲ್ಲಿ ಒಬ್ಬ ಸದಸ್ಯನಿಗೆ ಉದ್ಯೋಗ ಕೊಡ್ತೀವಿ, ಆ ಉದ್ಯೋಗದಿಂದ ನಿಮ್ಮ ಬದುಕನ್ನು ನೀವು ಕಟ್ಕೋಬೋದು ಅಂತೇಳಿ ಆಮಿಷಗಳನ್ನು ಒಡ್ಡಿ ಈಗ ಆ ಕುಟುಂಬಗಳೆಲ್ಲ ಬೀದಿ ಪಾಲಾಗಿ ಇದ್ದಾವೆ. ಅವರು ಕೇಳಿದ್ರು ಕೂಡ ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ಹಾಗಾಗಿ ದಯಮಾಡಿ ಈ ಸೋಲಾರ್ ಪ್ಲಾಂಟೇಷನ್ನ ಸೂಪರ್ವೈಸರ್ ಮ್ಯಾನೇಜರ್ಸ್ ಆಗಲಿ, DM ಆಗಲಿ ಅಥವಾ ಮೇಲ್ವಿಚಾರಕರಾಗಲಿ ಇಲ್ಲಿ ನಮ್ಮ ಒಂದು ಸತ್ಯಾಗ್ರಹ ಸ್ಥಳಕ್ಕೆ ಬಂದುಬಿಟ್ಟು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿ ನಮಗೆ ಆಗ್ತಕ್ಕಂಥ ತೊಂದರೆಯನ್ನು ನಿವಾರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅಂತೇಳಿ ಈ ಮೂಲಕ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿಭಟನೆ ಇಟ್ಕೊಂಡು ಈ ನಿಮ್ಮ ಕಂಪ್ನಿ ಕಡೆ ಮ್ಯಾನೇಜ್ಮೆಂಟ್ನವ್ರು ಯಾರಾದರೂ ಬಂದು ನಿಮಗೆ ಮಾಹಿತಿ ತೊಗೊಂಡಿದ್ದಾರೆ? ಇಲ್ಲ, ಇಲ್ಲಿವರೆಗೂ ಬರ್ತೀವಿ ಅಂತೇಳಿ ಬೆಳಗ್ಗೆಯಿಂದಲೂ ಕೂಡ ನಮ್ಮ ತಾಳ್ಮೆಯನ್ನು ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ನನಗೆ ಈಗ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆಯಿಂದಲೂ ಇವ್ರು ಯಾಕೆ ಡಿಲೇ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಲೇಟ್ ಆದಂಗೆಲ್ಲ ಅವ್ರು ಟೆನ್ಷನ್ ಆಗಲಿ, ಗಲಾಟೆ ಆದಾಗ ಏನಾದರೂ ಪೊಲೀಸರನ್ನು ಬಿಟ್ಬಿಟ್ಟು ಅವ್ರನ್ನ ಒಕ್ಕಲೆಬ್ಬಿಸಿ ಕಳಿಸ್ಬಿಡೋಣ ಅನ್ನುವಂಥ ಒಂದು ಸ್ಕೀಮನ್ನು ಹಾಕ್ಕೊಂಡಿದ್ರೆ ಏನೋ ಅಂತೇಳಿ ನನಗೆ ಅನುಮಾನ ಬರ್ತಾ ಇದೆ. ಅದೇ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ನೀವು ಬಂದಿದ್ದೀವಿ, ನಾವು ಪ್ರತಿಭಟನೆ ಹೇಳಿದ್ದೀವಿ. ಅವರೆಲ್ಲ ಬರ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂಥೇಳಿ ಒಂದು ಹಾಫ್ ಆನ್ ಅವರು ಅರ್ಧ ಗಂಟೆ ಅಂತಿದ್ದಾರೆ. ಬೆಳಗ್ಗಿಂದ ಕೂತ್ಕೊಂಡಿದ್ವಿ, ಎಂಥ ಅರ್ಧ ಗಂಟೆಗಳು ಕಾಯಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ.
ಹಾಗಾಗಿ ದಯಮಾಡಿ ಅವರು ಇಲ್ಲಿ ಬರಲೇಬೇಕು. ಬರೋವರೆಗೆ ನಾವು ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 10 ವರ್ಷದ ಕೆಳಗಡೆ ನಮ್ಮ ಜಮೀನನ್ನು ಸೋಲಾರ್ಗೆ ತಗೊಂಡಿದ್ದಾರೆ. ಅದು ಅದರಲ್ಲಿ ಜಮೀನು ಕೊಟ್ಟಿಲ್ಲ ಅಂದರೆ ಅದರಲ್ಲಿ ಏನು ಬೆಳೆ ಬೆಳೆಯಲ್ಲ ಈಟಿಗೆ ಅಂತೇಳ್ಬಿಟ್ಟು ಎಲ್ಲ ಅವರಿಗೆ ನಮ್ಮ ತಂದೆಯವರಿಗೆ ಪಾಪ ಅವರು ಅನಕ್ಷರಸ್ಥರು, ಅವ್ರಿಗೇನು ಗೊತ್ತಾಗಲ್ಲ, ಅದರಲ್ಲಿ ಏನು ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೋಸ ಮಾಡಿ ಜಮೀನನ್ನು ತೊಗೊಂಡಿದ್ದಾರೆ. ಈಗ ನಮ್ಮ ಕುಟುಂಬಗಳಿಗೆ ಅವ್ರಿಗಂತೂ ಗೊತ್ತಾಗಲ್ಲ, ಅವ್ರ ಮಕ್ಕಳು ಇದ್ದಾರೆ, ಮಕ್ಕಳು ಅವಾಗ ಚಿಕ್ಕರಾಗಿದ್ದರೆ ಈಗ ದೊಡ್ಡರಾಗಿದ್ದಾರೆ, ಅವರಿಗೆ ಮಾಡೋ ಕೆಲಸ ಇಲ್ಲ, ಇರೋ ಹೊಲನೂ ಕೊಟ್ಟಿದ್ದಾರೆ, ಅವ್ರಿಗೆ ಬೆಳ್ಕೊಂಡು ತಿನ್ನೋದಕ್ಕೆ ಭೂಮಿನೂ ಇಲ್ಲ. ಮತ್ತು ಹಂಗಂತ ಈ ಸೋಲಾರ್ ಕಂಪ್ನಿಯಲ್ಲೂ ಒಂದು ಕೆಲಸನೂ ಕೊಡ್ದಂಗೆ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೊಂದು ನ್ಯಾಯ ಸಿಗೋವರೆಗೂ ಈ ಒಂದು ಹೋರಾಟನ ನಾವು ನಿಲ್ಲಿಸೋದಿಲ್ಲ. ಎಷ್ಟು ವರ್ಷದಿಂದ ಆಯ್ತು ನೀವು ಕೊಟ್ಟು ಜಮೀನು? 10 ವರ್ಷ ಆಯಿತು. ಎಷ್ಟು ಜನ ಕೊಟ್ಟಿದ್ದಾರೆ? ಸುಮಾರು 34 ಎಕರೆನ ಕೊಟ್ಟಿದ್ದೀವಿ. ನಮ್ಮ ಒಂದು 10-15 ಕುಟುಂಬಗಳಿದ್ದಾವೆ. ಕೊಟ್ಟಿದ್ರಲ್ಲ, ಇದು ಯಾವ ಉದ್ದೇಶಕ್ಕೋಸ್ಕರ ನೀವು ಪ್ರತಿಭಟನೆ ಇಟ್ಕೊಂಡಿದ್ರಿ ಇಲ್ಲಿ? ನಮಗೆ ಇದರಲ್ಲಿ ಒಂದು ಕೆಲಸನ ಕೊಡಬೇಕು, ನಮ್ಮ ಕುಟುಂಬದಲ್ಲಿ ಇರೋರಿಗೆ ಇದರಲ್ಲಿ ಒಂದು ಕೆಲಸ ಸಿಗಬೇಕು. ಆಗ ಅವ್ರ ಕುಟುಂಬಗಳಿಗೆ ಅವರ ಒಂದು ಪ್ರತಿನಿತ್ಯದ ಒಂದು ಏನೋ ಸೌಲಭ್ಯನ ಒದಗಿಸೋಕ್ಕೆ ಅಟ್ಲೀಸ್ಟ್ ಅವ್ರ ಮಕ್ಕಳನ್ನ ಒಂದು ಗೌರ್ಮೆಂಟ್ ಲೆವೆಲಲ್ಲಾದರೂ ಓದಿಸೋದಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಒಂದು ಕೆಲಸ ಸಿಗಬೇಕು ಅಂತ ನಮ್ಮ ಪ್ರತಿಭಟನೆ. ಈಗ ಕೆಲಸ ನಿಮ್ಗೆ ಎಲ್ಲರಿಗೂ ಕೆಲಸ ಕೊಡ್ತೀವಿ ಅಂತಾನೆ ಹೇಳಿದ್ರು ಮುಂಚೆ, ಬಟ್ ಈಗ ಅದು ಏನಾಗೈತೆ ಗೊತ್ತಿಲ್ಲ, ಒಳಗೊಳಗೆ ಏನು ನಡೆಸ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಬಟ್ ಈಗ ಕೆಲಸ ಕೊಡ್ತಾ ಇಲ್ಲ. ಕಂಪ್ನಿ ಹೆಸರು ಏನಮ್ಮ? ಟಾಟಾ ಪವರ್. ಟಾಟಾ ಪವರ್. ಇಲ್ಲಿರೋಂಥ ಸೋಲಾರ್ ಟಾಟಾ ಪವರ್. ಸೋಲಾರ್ ಟಾಟಾ ಪವರ್. ತಮ್ಮ ಹೆಸರು? ಅನಿತಾ ಅಂತ. ಅನಿತಾ, ನೀವು ಇಲ್ಲೇ ಸ್ಥಳೀಯ ಜಮೀನ್ದ ವಾರಸ್ದಾರ? ಹೌದೌದು, ನಾವು ಸ್ಥಳೀಯ ಜಮೀನು ವಾರಸ್ದಾರ್ರೆ. ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಪ್ರತಿಭಟನೆ ಶಾಂತಿಯುತವಾಗಿ ನಡಿಬೇಕು, ಸೈಡಿಗೆ ನಡಿಬೇಕು ಅಂತ ಹೇಳಿದ್ರು. ನಾವು ಹೋಗಿ ನೀವು ಇಲ್ಲಿ ಹಾಕ್ಬೇಕು, ಅದು ರೋಡ್ ವೆಹಿಕಲ್ ಬಿಡಲ್ಲ, ಲೇಬರ್ಸ್ ಹೋಗೋಕ್ಕೆ ಬರಲಿ ತೊಂದರೆ ಮಾಡಬಾರ್ದು ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾವು ಕೇಳ್ರಿ, ನೀವು ಇಲ್ಲ ನಾವು ಬಿಡಲ್ಲ ಅಂದ್ರೆ ನಮ್ದೇ ಅಭ್ಯಂತರ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ಹೇಳೋದ್ರಿಂದ ಫಾಲೋ ಮಾಡಿ ಮತ್ತೆ ತೊಂದರೆ ನಾವು ಇಲ್ಲಿ ಒತ್ತಾಯ ಮಾಡಕ್ ಹೋಗಲ್ಲ. ಬಿಡ್ರಿ ಅಂತಾನು ಹೇಳಲ್ಲ, ಬಿಡಬೇಡ್ರಿ. ನಾವು ನೋಡ್ರಿ ಈಗ ಅವ್ರಿಗೆ ಮಾತಾಡಿ ಅವ್ರಿಗೇನು ವ್ಯವಸ್ಥೆ ಮಾಡಿ ಎಲ್ಲ ರೆಡಿ ಮಾಡ್ತೀವಿ. ಲೇಬರ್ಸ್ಗಳಿಗೆ ಒಳಗಡೆ ಹೋಗೋದು ಬಿಡೋದು ಬಿಡಬಾರ್ದು ಮಾಡೋದು ಅನ್ನೋದಕ್ಕೆ ಸಂಬಂಧ ಇಲ್ಲ. ನಾವು ಹೇಳೋದೇನಂದ್ರೆ ನೀವು ಮಾಡೋದಕ್ಕೆ ಅಭ್ಯಂತರ ಇಲ್ಲ. ನೀವು ಮುಂಚೆ ಮಾತ್ರ ಬಾಯಿ ತೆಗಿಯೋದು, ಹೋಗೋರು ಬರೋರು ಯಾವ ರೀತಿ ಏಜೆನ್ಸಿಯವ್ರನ್ನ ಕಳಿಸ್ತಾ ಇದೀವಲ್ಲ, ಏಜೆನ್ಸಿಯವ್ರನ್ನ ಕಳಿಸ್ತಾ ಇದೀವಿ. ಬೇಗ ಕರೆಸ್ಬೇಕದು. ಹೇಗಂದ್ರೆ ರಾಮ್ಪುರದಿಂದ ಬರ್ಬೇಕು, ರಾಮ್ಪುರದಿಂದ ಬರ್ಬೇಕು. ಬೇಗ ಅಂತಂದ್ರೆ ರಾಮ್ಪುರದಿಂದ ಬರಬೇಕಲ್ಲ ಮರ ಬಿಟ್ಟಿದ್ದೀನಿ ಸರ್, ಬರ್ತಾಯಿದ್ದೀನಿ ಅಂತ ಬೈಕ್ ಬರ್ತದ. ನಾನು ಎಲ್ಲಿದೆಯಪ್ಪ? ಎಲ್ಲಿದ್ರಿ ಈಗ? ಬಿಜಿಕೆರೆ ಹತ್ರ ಎದುರೇ ಬರ್ತಾ ಇದ್ದೀರಾ? ಹಾಂ, ಬೈಕಲ್ಲಿ ಬರ್ತಾ ಇದ್ದೀರಾ? ಸೀದಾ ಬೆಳ್ಳನಹಳ್ಳಿ ಪ್ಲಾಂಟ್ ಹತ್ರ ಬರ್ರಿ. ನೌಕರಿ ಕೊಡ್ತೀವಿ ಕಂಪ್ನಿ ಒಳಗಡೆ ಅಂತ ಬಿಜಿಕೆರೆ ಹತ್ರ ಬರ್ತಾ ಇದ್ದಾರೆ. ನಾನು ಒತ್ತಡದಿಂದ ಅವ್ರಿಗೆ ನಾನು ನ್ಯಾಯಯುತವಾದ ಮಾತುಕತೆ. ಇದಕ್ಕಾಗಿ ಎಲ್ಲ ಕುಟುಂಬಗಳಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗಬಾರ್ದು. ತನ್ನ ಈ ಸಂಘಟನೆ ಮುಖಾಂತರವಾಗಿ ತನ್ನ ಹೋರಾಟದ ಪ್ರತಿಫಲವಾಗಿ ಕೆಲಸ ಸಿಗಬೇಕು ಅಂತ ನಾನು ಆಶಾಭಾವನೆ ಹೇಳ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಂತ